ಹಾಯ್ ವೆಲ್ಕಮ್ ಬ್ಯಾಕ್. ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂದರೆ ಅದರ ಬೇರುಗಳು ಚೆನ್ನಾಗಿ ಬೆಳಿಬೇಕು. ಈ ಬೇರುಗಳು ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ಬೇಕಾದಂತಹ ರೂಟಿಂಗ್ ಹಾರ್ಮೋನನ್ನು ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ. ಹಾಗಾದರೆ ಈ ರೂಟಿಂಗ್ ಹಾರ್ಮೋನ್ ಅಥವಾ ರೂಟ್ ಗ್ರೋತ್ ಹಾರ್ಮೋನನ್ನು ನಾವು ತಯಾರು ಮಾಡಲಿಕ್ಕೆ ಬರುತ್ತಾ? ಹಾಂ, ಬರುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದಿನ ವಿಡಿಯೋದಲ್ಲಿ ನಾನು ಈ ರೂಟ್ ಗ್ರೋತ್ ಹಾರ್ಮೋನ್ನ ಗಿಡಗಳಿಗೆ ಸಪ್ಲೈ ಮಾಡೋದ್ರ ಬಗ್ಗೆ ಬೇರೆ ಬೇರೆ ಮೆಥಡ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಬಿಗಿನಿಂಗ್ನಲ್ಲಿ ಈ ಒಂದು ಮೆಥಡನ್ನು ಈಗ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 4 ದಾಸವಾಳದ ಕಟಿಂಗ್ಸನ್ನು ತಗೊಂಡಿದ್ದೀನಿ. ಈ ಕಟಿಂಗ್ಸನ್ನು ನೆಡೋದ್ರ ಬಗ್ಗೆ ನಾನು ಅನೇಕ ವೀಡಿಯೋಗಳನ್ನ ಮಾಡಿದ್ದೀನಿ. ಅವೆಲ್ಲವನ್ನು ನೀವು ಈಗಾಗಲೇ ನೋಡಿದಿರಿ. ಈ ಕಟಿಂಗ್ಸ್ನ ಒಂದು ಭಾಗದಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 1 ಚಮಚದಷ್ಟು ಜೇನುತುಪ್ಪವನ್ನು ತಗೊಳ್ತಾ ಇದ್ದೀನಿ. ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸಫಿಷಿಯೆಂಟ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ನೀರಿಗೆ ನೋಡಿ 1 ಚಮಚ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ರೂಟ್ ಗ್ರೋತ್ ಹಾರ್ಮೋನ್ ಆಗಿ ಈಗ ವರ್ಕ್ ಮಾಡುತ್ತೆ ನೋಡಿ. ರೂಟ್ ಗ್ರೋತ್ ಆಗಬೇಕು ಅಂತ ಅಂದರೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಇವೆರಡು ನ್ಯೂಟ್ರಿಯೆಂಟ್ಸ್ ಮುಖ್ಯವಾಗಿ ಬೇಕಾಗುತ್ತೆ. ಇದರಲ್ಲಿ ಈ ಕಟಿಂಗ್ಸನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ. 4 ಕಟಿಂಗ್ಸನ್ನು ಇಟ್ಟಿದ್ದೀನಿ. ಏನಾಗುತ್ತೆ ನೋಡೋಣ ಮುಂದೆ. ಇದನ್ನು ಹೇಗೆ ಇಡೋಣ, ನಾನು ಮುಂದಿನ ಹಂತದಲ್ಲಿ ಬೇರೆ ಬೇರೆ ರೂಟ್ ಗ್ರೋತ್ ಹಾರ್ಮೋನ್ಸ್ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಇದನ್ನು ಡೈಲಿ ಅಬ್ಸರ್ವ್ ಮಾಡ್ತಾಯಿರಿ ಏನಾಗುತ್ತೆ ಅಂಥೇಳಿ. ಒಂದು 10 ದಿನಗಳ ನಂತರ ನೋಡೋಣ ಏನಾಗಿದೆ ಈಗ ಅಂತೇಳಿ ನೋಡಿ. ನಿಮಗೀಗ ಈ ಕಟಿಂಗ್ಸನ್ನು ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು, ರೂಟ್ಸ್ ಬರೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ ನೋಡಿ. ಅಲ್ಲಲ್ಲೇ ಸಣ್ಣಗೆ ಬಿಳಿ ಭಾಗವನ್ನು ನೀವು ನೋಡ್ಬೋದು. ನಾವು ನೀರಲ್ಲಿ ಬೆರೆಸಿರುವಂಥ ಈ ಜೇನುತುಪ್ಪ ರೂಟ್ ಗ್ರೋತ್ ಹಾರ್ಮೋನ್ ಆಗಿ ವರ್ಕ್ ಮಾಡ್ತಾ ಇದೆ, ಹಾಗೂ ಈ ಗಿಡದಲ್ಲಿ ರೂಟ್ಸ್ ಬರೋದಕ್ಕೆ ಪೂರಕವಾಗಿ ವರ್ಕ್ ಮಾಡ್ತಾ ಇದೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಸುಮಾರು 1 ತಿಂಗಳ ನಂತರ ಎಷ್ಟು ರೂಟ್ಸ್ ಬಂದಿದೆ ನೋಡೋಣ ನೋಡಿ. ಈ ಕಟಿಂಗಲ್ಲಿ ಸಾಕಷ್ಟು ರೂಟ್ಸ್ಗಳು ಈಗಾಗಲೇ ಬಂದುಬಿಟ್ಟಿದೆ, ಹಾಗೂ ಮೇಲ್ಗಡೆ ನೀವು ಚಿಗುರಿರುವಂತಹ ಎಲೆಗಳನ್ನು ಸಹ ನೋಡ್ಬೋದು ನೋಡಿ. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಅಂಥೇಳಿ. ನಾನು ಇಟ್ಟಿರೋಂತಹ 4 ಕಟಿಂಗ್ಸಲ್ಲಿ 2ರಲ್ಲಿ ಇಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ, ಇನ್ನೆರಡರಲ್ಲಿ ರೂಟ್ಸ್ ಬರಲಿಲ್ಲ. ಬಹುಶಃ ಕಟಿಂಗ್ಸ್ ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ ನೋಡಿ. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಅಂಥೇಳಿ. ಗಿಡಗಳಿಗೆ ನೀರು, ಈ ಪೋಷಕಾಂಶಗಳನ್ನು ಸರಬರಾಜು ಮಾಡಲಿಕ್ಕೆ ಈ ಬೇರುಗಳು ತುಂಬ ಬಲಿಷ್ಠವಾಗಿ ಬೆಳಿಬೇಕಾಗತ್ತೆ. ಹೀಗೆ ಬೆಳೆಯೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಎಲೆಗಳು ಚೆನ್ನಾಗಿ ಚಿಗುರುತ್ತವೆ, ಹಾಗೂ ಹೂಗಳು ಚೆನ್ನಾಗಿ ಬಿಡ್ತವೆ. ಆದ್ದರಿಂದ ಈ ರೂಟ್ಸ್ ಅಥವಾ ಬೇರುಗಳನ್ನು ಗಿಡದಲ್ಲಿ ಚೆನ್ನಾಗಿ ಬೆಳೆಸೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನಾನು ಬೇರೆ ಬೇರೆ ವಿಧಾನದಲ್ಲಿ ಈ ರೂಟ್ ಗ್ರೋತ್ ಹಾರ್ಮೋನನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಮೆಥಡಲ್ಲಿ ನೀವು ಒಂದು ಬಟ್ಟಲಿಗೆ ಬಿಸಿಯಾದ ನೀರನ್ನು ಹಾಕ್ಕೊಳ್ಳಿ ನೋಡಿ. ಬಿಸಿ ಬಿಸಿ ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಮಚ ಹನಿ ಅಥವಾ ಜೇನುತುಪ್ಪವನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಬಿಸಿ ನೀರನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಫುಲ್ ಕೂಲ್ ಆದ ನಂತರ ಈ ನೀವು ಕಟಿಂಗ್ಸನ್ನು ಏನು ಇಟ್ಕೊಂಡಿರ್ತೀರ ಇದನ್ನು ಇದರಲ್ಲಿ ಡಿಪ್ ಮಾಡಬೇಕು. ಒಂದು 5ರಿಂದ 10 ನಿಮಿಷ ಡಿಪ್ ಮಾಡಿದರೆ ಸಾಕು. ನಂತರ ನೀವು ಇದನ್ನ ಪಾಟಲ್ಲಿ ನೆಟ್ಬಿಡ್ಬೋದು ಡೈರೆಕ್ಟಾಗಿ. ಸೆಕೆಂಡ್ ಮೆಥಡಲ್ಲಿ ನಾನು ದಾಲ್ಚಿನ್ನಿ ಚಕ್ಕೆ ಅಥವಾ ಸಿನಮನ್ ಪೌಡರ್ನ ತಗೊಳ್ತಾ ಇದ್ದೀನಿ. ಇದನ್ನು ಈ ಕಟ್ಟಿಂಗ್ನ ಒಂದು ಭಾಗದಲ್ಲಿ ಏನು 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ನಾನು ಹಚ್ತಾ ಇದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ನಂತರ ಪಾಟಲ್ಲಿ ನೆಟ್ಬಿಡ್ಬೋದು, ಬೇರುಗಳು ಚೆನ್ನಾಗಿ ಬರ್ತವೆ. ಥರ್ಡ್ ಮೆಥಡಲ್ಲಿ ನಾನಿಲ್ಲಿ ಆ್ಯಪಲ್ ಸಿಡರ್ ವಿನೆಗರ್ನ ತಗೊಳ್ತಾ ಇದ್ದೀನಿ. ಬೇರೆ ಯಾವುದಾದ್ರೂ ವಿನೆಗರ್ ನೀವು ತಗೊಳ್ಬೋದು. 1 ಬಟ್ಲಲ್ಲಿ ನೀರನ್ನು ತಗೊಂಡು ಇದಕ್ಕೆ 1 ಚಮಚ ಆ್ಯಪಲ್ ಸಿಡರ್ ವಿನೆಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 5ರಿಂದ 6 ಕಪ್ ನೀರಿಗೆ 1 ಚಮಚ ವಿನೆಗರ್ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಈ ಕಟ್ಟಿಂಗನ್ನು ಡಿಪ್ ಮಾಡಿ ಒಂದು 5 ಮಿನಿಟ್ಸ್ ಡಿಪ್ ಮಾಡಿದರೆ ಸಾಕು. ಇದನ್ನು ನಂತರ ಡೈರೆಕ್ಟಾಗಿ ಪಾಟಲ್ಲಿ ನೀವು ನೆಡ್ಬೋದು, ಬೇರುಗಳು ಚೆನ್ನಾಗಿ ಬರ್ತವೆ. ಈಗ 4th ಮೆಥಡ್, ಇಲ್ಲಿ ನಾನು ಆಲೋವೆರಾ ತಗೊಳ್ತಾ ಇದ್ದೀನಿ. ಆಲೋವೆರಾ ಕೂಡ ಒಳ್ಳೆಯ ರೂಟ್ ಗ್ರೋತ್ ಹಾರ್ಮೋನ್ ಆಗಿ ವರ್ಕ್ ಮಾಡುತ್ತೆ. ಈ ಆಲೋವೆರಾದ ಜೆಲ್ಲನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಒಂದು ಬಟ್ಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಜೆಲ್ಲನ್ನು.
ಈ ಕಟಿಂಗಿಗೆ ಈ ಆಲೋವೆರಾ ಜೆಲ್ಲನ್ನು ಚೆನ್ನಾಗಿ ಹಚ್ಚಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಚ್ಚೋಣ. ಇದನ್ನು ನೀವು ಡೈರೆಕ್ಟಾಗಿ ಮತ್ತೆ ಪಾಟಲ್ಲಿ ಈ ಗಿಡವನ್ನು ನೆಟ್ಟರೆ ಆಯಿತು, ಬೇರುಗಳು ಚೆನ್ನಾಗಿ ಬರುತ್ತೆ. ಇಷ್ಟಲ್ಲದೆ ವಿಲ್ಲೋ ಮರದ ಬಾರ್ಕ್ ಪುಡಿ ಏನಿದೆ ಅದನ್ನು ಕೂಡ ಇದಕ್ಕೆ ಯೂಸ್ ಮಾಡ್ತಾರೆ. ನೋಡಿ, ಹೀಗೆಲ್ಲ ನಾವು ಮೆಥಡ್ ಮಾಡೋದ್ರಿಂದ ಈ ಬೇರುಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂಥೇಳಿ. ಇಷ್ಟಲ್ಲದೆ ನಿಮಗೆ ಮಾರ್ಕೆಟಲ್ಲಿ ಬೇಕಾದಷ್ಟು ವೆರೈಟಿ ನಿಮಗೆ ಈ ರೂಟ್ ಗ್ರೋತ್ ಹಾರ್ಮೋನ್ಗಳು ಸಿಗ್ತವೆ. ಹಾರ್ಮೆಕ್ಸ್, ಕ್ಲೋನೆಕ್ಸ್, ಹೌಮೆಕ್ಸ್, ಬೋನೈಡ್, ಹೀಗೆ ಬೇಕಾದಷ್ಟು ವೆರೈಟೀಸ್ ಇದೆ, ಬೇಕಿದ್ದರೆ ಯೂಸ್ ಮಾಡ್ಬೋದು. ನೋಡಿ, ಹೀಗೆಲ್ಲ ಮಾಡಿದ್ರಿಂದ ಈ ರೂಟ್ಸು ಚೆನ್ನಾಗಿ ಬರುತ್ತೆ ಈ ಕಟಿಂಗ್ಸಲ್ಲಿ. ನಂತರ ಈ ಗಿಡಗಳು ಬಲಿಷ್ಠವಾಗಿ ಬೆಳೀತವೆ, ಗಿಡಗಳು ಚೆನ್ನಾಗಿ ಹೂಗಳನ್ನು ಬಿಡ್ತವೆ. ನಾನು ನಿಮಗಿಲ್ಲಿ ರೆಕಮೆಂಡ್ ಮಾಡೋದು ಆದಷ್ಟು ಆರ್ಗ್ಯಾನಿಕ್ ಮೆಥಡಿಂದ ಈ ರೂಟ್ ಗ್ರೋತ್ ಹಾರ್ಮೋನ್ನ ತಯಾರು ಮಾಡಿ. ಹಾಗೂ ಈ ಕಟಿಂಗ್ಸನ್ನು ನೀವು ನೇರವಾಗಿ ಪಾಟಲ್ಲಿ ನೆಡೋದಕ್ಕಿಂತ ಮೊದಲು ಈ ರೂಟ್ ಗ್ರೋತ್ ಹಾರ್ಮೋನ್ನ ಕೊಟ್ಟು ನಂತರ ನೀವು ಪಾಟಲ್ಲಿ ನೆಡೋದ್ರಿಂದ ಈ ಬೇರುಗಳು ಚೆನ್ನಾಗಿ ಬರ್ತವೆ, ಹಾಗೂ ನಾನು ಮೊದಲೇ ಹೇಳ್ದಂಗೆ ಗಿಡಗಳು ಚೆನ್ನಾಗಿ ಬೆಳೀತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆರ್ಗ್ಯಾನಿಕ್ ಮೆಥಡಲ್ಲಿ ಈ ರೂಟ್ ಗ್ರೋತ್ ಹಾರ್ಮೋನನ್ನು ನಾವು ಹೇಗೆ ತಯಾರು ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.